ಬಿಡಿ ಅವರೇ ಫಸ್ಟ್ ಹುಡುಗಿ ಹಾಕಿದ್ರೆ ಏನಾಗಲ್ಲ. ಮುಂದೆ ನೋಡಿ, ಯಾರೋ ಚಪ್ಪಾಳೆ ಹೊಡೆಯಲ್ವಾ? ಮುಂದೆ ನೋಡಿ, ಹೇಳಿಲ್ಲ ನೀವು. ಹಾಯ್ ವೆಲ್ಕಮ್ ಬ್ಯಾಕ್ ಟು ಸ್ಪಂದನ ಧರ್ಮ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಸಿಂಧು ಎಂಗೇಜ್ಮೆಂಟಿಗೆ ಬಂದಿದ್ದೀನಿ. ಸಿಂಧು ಯಾರಂತ ಆಲ್ಮೋಸ್ಟ್ ನನ್ನದು ವೀಡಿಯೋಸ್ ಲಾಗ್ ನೋಡೋರಿಗೆ ಗೊತ್ತೇ ಇರುತ್ತೆ. ಸಿಂಧು ಬಂದು ನನ್ನ ಕಾಗ್ನಿಸೆಂಟ್ ಟೀಮ್ಮೇಟು. ಇವಳದು ಎಂಗೇಜ್ಮೆಂಟ್ ಬಂದು ಅವ್ರ ಊರಲ್ಲಿ ಇತ್ತು. ಆ್ಯಕ್ಚುಲಿ ಸಿಂಧು ಇರೋದು ಬೆಂಗಳೂರಲ್ಲಿ, ಬಟ್ ಅವ್ರ ಊರಿರೋದು ನಿಯರ್ ಬೈ ಪೋಗಾದಿ. ಸೊ ನಾನು ಸ್ವಲ್ಪ ಬೇಗನೆ ಎದ್ದು ನಮ್ಮೂರಿಂದ ಡೈರೆಕ್ಟ್ ಬೋಗಾದಿಗೆ ಬಸ್ ಇತ್ತು. ಸೊ ಆ ಬಸ್ಸಿಗೆ ಹೋದರೆ ಕರೆಕ್ಟ್ ಆಗುತ್ತೆ ಟೈಮಿಂಗ್ಸ್ ಅಂದ್ಕೊಂಡು ನಾನು ಆ ಬಸ್ ಹತ್ಕೊಂಡು ಸಿಂಧು ಮನೆಗೆ ಹೋದೆ. ಎಂಗೇಜ್ಮೆಂಟ್ ಇದ್ದಿದ್ದು 12 ಗಂಟೆಗೆ, ಬಟ್ ನನಗೆ ನಮ್ಮೂರಿಂದ ಸ್ವಲ್ಪ ಅರ್ಲಿನೇ ಬಸ್ ಇದ್ದಿದ್ದು. ಹಂಗಾಗಿ ನಾನು 9:30ಗೆಲ್ಲ ಸಿಂಧು ಮನೆಗೆ ರೀಚ್ ಆಗಿದ್ದೆ. ಆಮೇಲೆ ಸಿಂಧು ಫುಲ್ ಚೆನ್ನಾಗಿ ರೆಡಿ ಆದಳು. ಅವಳದು ಔಟ್ಫಿಟ್ ಆಗಿರ್ಬೋದು, ಹೇರ್ ಸ್ಟೈಲ್ ಆಗಿರ್ಬೋದು, ಜ್ಯುವೆಲರಿ ಸೆಲೆಕ್ಷನ್ ಆಗಿರ್ಬೋದು ತುಂಬ ಚೆನ್ನಾಗಿತ್ತು. ಅಲ್ಲಿ ಎಂಗೇಜ್ಮೆಂಟಿಗೆ ಬಂದಿದ್ದಂಥ ಎಲ್ಲರೂ ಕೂಡ ಸಿಂಧು ಮೇಕಪ್ ನೋಡಿ ಹೇಳ್ತಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ, ಗೊಂಬೆ ಥರ ಕಾಣಿಸ್ತಿದ್ಯಾ ಅಂತ. ಆ್ಯಂಡ್ ಇಲ್ಲಿ ನೋಡಿ ಸಿಂಧು ಅವರಪ್ಪ ಅಳ್ತಿದ್ದಾರೆ. ಸಿಂಧು ಮದುವೆ ಫಿಕ್ಸ್ ಆದಾಗಿಂದನೂ ಅವರಪ್ಪ ಅಮ್ಮ ಡೈಲಿ ಹೇಳ್ತಿದ್ದಾರಂತೆ, ಅಂದರೆ ಸಿಂಧುನ ಕಳಿಸ್ಕೊಡ್ಬೇಕು ಗಂಡನ ಮನೆಗೆ ಅಂತ. ಅವರಪ್ಪ ಹೇಳ್ತಿದ್ರು, ಇವರೆಲ್ಲ ಹೇಳಿ ನನ್ನ ಅಳಿಸ್ತಿದ್ದಾರೆ ಅಂತ. ಅಂದರೆ ಅವ್ರ ರಿಲೇಟಿವ್ಸ್ ಬಂದಿದ್ರಲ್ಲ, ಅವರು ಅವರಪ್ಪನ ನೋಡಿಬಿಟ್ಟು ಸ್ವಲ್ಪ ಸಪ್ಪಗಿದ್ದಾರೆ ಅಂತ ಹೇಳಿದ್ರೆ ಸಾಕು, ಪಾಪ ಅವರಿಗೆ ಯಾರಿಗೆ ಅಷ್ಟೇ ಸಪ್ಪಗಿದ್ರೇ ಯಾರಾದರೂ ಬಂದು ಏನಾದರೂ ಹೇಳ್ಬಿಟ್ರೆ ಆಟೋಮೆಟಿಕಲಿ ಅವಳು ಬಂದುಬಿಡುತ್ತೆ. ಅವರು ಪಾಪ ಮದುವೆ ಫಿಕ್ಸ್ ಆದಾಗಿಂದ ಡೈಲಿ ಅಳ್ತಿದ್ದಾರಂತೆ. ಸೊ ಸಿಂಧು ರೆಡಿ ಆಗಿಬಿಟ್ಟು ಮನೆ ಒಳಗಡೆ ಬಂದಾಗ ಅವರಪ್ಪ ಕೂಡ ಪಾಪ ಅಳ್ತಿದ್ರು. ಇನ್ನೂ ಅವ್ರ ರಿಲೇಟಿವ್ಸ್ ಎಲ್ಲ ಹೇಳ್ತಿದ್ರು, ಇನ್ನೂ ಮದುವೆ ಆಗಿ ಏನು ಇವತ್ತು ಕಳಿಸ್ತಿಲ್ಲ, ಇನ್ನೂ ಟೈಮ್ ಇದೆ, ಯಾಕೆ ಅಳ್ತಿದ್ದೀರ, ಸುಮ್ಮನೆ ಇರಿ ಅಂತ. ಆಮೇಲೆ ಇಲ್ಲಿ ಫೋಟೋಗ್ರಾಫರು ಸಿಂಧುದು ಸಿಂಗಲ್ ಫೋಟೋಸ್ ತೆಗೆಯೋದಕ್ಕೆ ವೆಯ್ಟ್ ಮಾಡ್ತಿದ್ರು. ಪಾಪ ಅವರು 9:30-10 ಗಂಟೆಗೇ ಬಂದಿದ್ದರು. ಸಿಂಧುದು ಸ್ವಲ್ಪ ಮೇಕಪ್ ಎಲ್ಲ ಸ್ವಲ್ಪ ಲೇಟ್ ಆಯಿತು. ಆಮೇಲೆ ಹುಡುಗ ಬರೋದಿನ್ನ ಒಂದು 10-15 ಮಿನಿಟ್ಸ್ ಆಗುತ್ತೆ ಅಂದ್ಬಿಟ್ಟು ಅಲ್ಲೇ ಅವ್ರ ಮನೆ ಪಕ್ಕದಲ್ಲೇ ಹೋಗ್ಬಿಟ್ಟು ಸಿಂಗಲ್ ಫೋಟೋಸ್ ಎಲ್ಲ ತೆಗೆಸ್ಕೋತಿದ್ಲು. ಸರಿ ತೆಗೆಸ್ಕೊಳ್ಳಿ ಅಂದ್ಬಿಟ್ಟು ನಾವು ಇಲ್ಲಿಗೆ ಬಂದ್ವಿ. ಅವಳು ನಮಗೊಂದು ಕೆಲಸ ಹೇಳಿದ್ಲು, ಹುಡುಗ ಬರುವಾಗ ಅದು ಒಂದು ವೀಡಿಯೋ ಮಾಡಿಕೊಡು ಅಂತ ಹೇಳಿದ್ಲು. ಅದೇ ಇವಾಗ ಇನ್ಸ್ಟಾಗ್ರಾಮಲ್ಲೆಲ್ಲ ಅದು ವೀಡಿಯೋಸ್ ಎಲ್ಲ ಹಾಕ್ತಿರ್ತಾರಲ್ಲ, ಹುಡುಗ ಬರುವಾಗ ಕಾರ್ ಇಳಿದು ಬರುವಾಗ ವೀಡಿಯೋ ಮಾಡೋದು, ಆ ಥರದ್ದು ಮಾಡಿಕೊಡು ಅಂತ ಹೇಳಿದ್ಲು. ಬಟ್ ನಾವೇನು ಮಾಡಿದ್ವಿ, ಇಲ್ಲೇ ಪಕ್ಕದ ಮನೆಯಲ್ಲೇ ಸ್ವಲ್ಪ ಏನೋ ಕೆಲಸ ಇತ್ತಂತ ಹೋದ್ವಿ. ಅಷ್ಟೊತ್ತಿಗೆ ಆಲ್ರೆಡಿ ಹುಡುಗ ಬಂದುಬಿಟ್ಟು ದೇವ್ರ ಪೂಜೆ ಮಾಡೋದಕ್ಕೆಲ್ಲ ಸ್ಟಾರ್ಟ್ ಮಾಡಿದರು. ಅಂದರೆ ಹುಡುಗ ಮೊದಲನೇ ಸಲ ಹುಡುಗಿ ಮನೆಗೆ ಬಂದಾಗ ಹೊಸ್ಲು ಪೂಜೆ ಮತ್ತು ದೇವ್ರ ಪೂಜೆನ ಮಾಡಿಸ್ತಾರೆ. ಸೊ ದೇವ್ರ ಪೂಜೆನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು. ನಮಗೆ ಹುಡುಗ ಬಂದಿದ್ದು ಗೊತ್ತಾಗಲಿಲ್ಲ. ನಾವು ಬಂದು ನೋಡಿದ್ರೆ ಆಲ್ರೆಡಿ ಬಂದುಬಿಟ್ಟಿದ್ರು. ಸೊ ಸಿಂಧು ಆಲ್ರೆಡಿ ಸಿಂಗಲ್ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಅವಳು ಬಂದು ಇಲ್ಲಿ ವೆಯ್ಟ್ ಮಾಡ್ತಿದ್ಲು. ಬಂದ ತಕ್ಷಣವೇ ಹುಡುಗನ ಮನೆಯವರು ದೇವ್ರ ಪೂಜೆ ಮಾಡಿದ್ರು. ಸಿಂಧು ಅವ್ರ ಹುಡುಗಂಗೆ ರೋಸ್ ಕೊಡಬೇಕಂತ ವೆಯ್ಟ್ ಮಾಡ್ತಿದ್ಲು ಅವಾಗಿಂದನೂ. ಅವರು ದೇವ್ರ ಪೂಜೆ ಮುಗಿಸ್ಕೊಂಡು ಫ್ರೀ ಆದಮೇಲೆ ಸಿಂಧು ಅವರಿಗೆ ರೋಸ್ ಕೊಟ್ಟಳು. ಸೊ ಅದನ್ನು ಯಾವ ಥರ ಎಕ್ಸ್ಪ್ರೆಷನ್ ಕೊಡ್ತೀರಾ ಅದು ಇದು ಅಂದ್ಬಿಟ್ಟು ಇಬ್ರಿಗೂ ಹೇಳ್ತಿದ್ರು. ಅವರು ಅಷ್ಟೇ, ಅವ್ರ ಹುಡುಗನೂ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಎಲ್ರೂ. ಮತ್ತು ಆಲ್ಮೋಸ್ಟು ಒಂಥರ ಇದು ನಗು ಮುಖ ಅವ್ರಿಗೂ. ಇಬ್ಬರೂ ಖುಷಿಯಾಗಿ ಇದ್ದರು. ಸೊ ಅದನ್ನೆಲ್ಲ ವೀಡಿಯೋ ಮತ್ತು ಫೋಟೋಸ್ ಎಲ್ಲ ತೊಗೊಂಡ್ರು. ಎಲ್ಲರೂ ಹೇಳ್ತಿದ್ರು, ಈ ಥರ ಎಕ್ಸ್ಪ್ರೆಷನ್ ಕೊಡಿ, ಆ ಥರ ಎಕ್ಸ್ಪ್ರೆಷನ್ ಕೊಡಿ ಅಂತ. ಅದೆಲ್ಲ ಆದಮೇಲೆ ಇವಾಗ ನೆಕ್ಸ್ಟ್ ಹುಡುಗನ ಮನೆಯವರು ಅಲ್ಲೇ ಹೊಸ್ಲು ಪೂಜೆ ಮಾಡಬೇಕಿತ್ತು. ಹೊಸ್ಲು ಪೂಜೆನ ಮಾಡ್ತಿದ್ರು. ಹೊಸ್ಲು ಪೂಜೆ ಆಯಿತು. ಹೊಸ್ಲು ಪೂಜೆ ಆದಮೇಲೆ ಇವರೇನೆ ಎಲ್ರಿಗೂ ಮಂಗಳಾರತಿ ಕೊಟ್ಟರು. ಎಲ್ಲ ಮಂಗಳಾರತಿ ತೊಗೊಂಡಾದ್ಮೇಲೆ ಸಿಂಧುಗೂ ಹೇಳಿದ್ರು, ಹೋಗ್ಬಿಟ್ಟು ದೇವ್ರಿಗೆ ಪೂಜೆ ಮಾಡ್ಕೊಂಡು ಬಾ ಅಂತ. ಅವಳು ಕೂಡ ದೇವರಿಗೆ ಪೂಜೆ ಮಾಡಿಕೊಂಡು ಬಂದಳು. ನಾವೆಲ್ಲ ಇವಾಗ ಸ್ಟೇಜ್ ಹತ್ರ ಹೋಗೋಣ ಅಂದ್ಬಿಟ್ಟು ಹೊರಗಡೆ ಬಂದ್ವಿ. ಇಲ್ಲಿ ತಟ್ಟೆಗಿಡೋದಕ್ಕಂತ ಹುಡುಗನ ಮನೆಯವರು ಏನೇನು ಐಟಮ್ಸ್ ಎಲ್ಲ ತಂದಿದ್ರು ಅದನ್ನೆಲ್ಲ ಇಲ್ಲಿ ಸ್ಟೇಜ್ ಮುಂದೆ ತಂದು ನೀಟಾಗಿ ಜೋಣಿಸ್ತಿದ್ರು. ಇಲ್ಲಿ ಒಬ್ಬರು ತಾತ ನಿಂತಿದ್ದಾರೆ ನೋಡಿ, ದೊಡ್ಡದಾಗಿ ಮೀಸೆ ಬಿಟ್ಕೊಂಡು. ಅವರಂತೂ ಹೆಂಗೆ ಹೇಳ್ತಿದ್ರಂದರೆ, ಇದೇ ಥರ ಮಾಡಿ ಹಂಗೆ ಇಡಿ, ಆ ತಟ್ಟೆ ಇಲ್ಲಿ ಇಡಿ, ತಟ್ಟೆ ಒಳಗಡೆ ಗುಲಾಬಿ ಇಡಿ, ಮತ್ತು ಈ ತಟ್ಟೆನ ಎಡಗಡೆ ಇಡಿ, ಬಲಗಡೆ ಇಡಿ ಅಂತ ತುಂಬ ಚೆನ್ನಾಗಿ ಇಲ್ಲಿ ಇದ್ದಂಥ ಎಲ್ಲ ಹೆಂಗಸ್ರಿಗೂ ಹೇಳ್ಕೊಡ್ತಿದ್ರು. ಹುಡುಗನ ಮನೆಯವರು ಐಟಮ್ಸ್ನೆಲ್ಲ
ತಂದಿದ್ರು ತಟ್ಟೆಗೆ ಇಡೋದಕ್ಕಂತ. ಅದನ್ನು ಎಲ್ಲದನ್ನು ಮನೆ ಒಳಗಡೆನೆ ತಟ್ಟೆಗೆ ಜೋಡಿಸ್ಕೊಂಡು ಹೊರಗಡೆ ತಂದು ಸ್ಟೇಜ್ ಹತ್ರ ಇಡ್ತಿದ್ರು. ಇವಾಗ ಇಲ್ಲಿ ಎಲ್ಲ ತಟ್ಟೆಗಳನ್ನು ಸ್ಟೇಜ್ ಹತ್ರ ತಂದು ಇಟ್ಟಾಯಿತು. ಫೋಟೋಗ್ರಾಫರು ಮತ್ತು ವಿಡಿಯೋಗ್ರಾಫರು ವಿಡಿಯೋ ಎಲ್ಲ ಮತ್ತು ಫೋಟೋಸ್ ಎಲ್ಲ ತೊಗೋತಿದ್ರು. ಜಸ್ಟ್ ಎಂಗೇಜ್ ಸಿಂಧುಶ್ರೀ ಆ್ಯಂಡ್ ಯತೀಶ್ ಅಂತ ಚೆನ್ನಾಗಿ ಕಸ್ಟಮೈಸ್ ಮಾಡಿಸಿದ್ಲು ಸಿಂಧು. ಅದನ್ನು ಕೂಡ ಎಲ್ಲ ಇಟ್ಟು ಅದು ಒಳಗಡೆನೆ ರಿಂಗ್ಸ್ ಎಲ್ಲ ಇಟ್ಟಿದ್ರು. ಇದನ್ನು ಫೋಟೋಗ್ರಾಫರ್ ಮತ್ತು ವಿಡಿಯೋ ಮಾಡ್ಕೋತಿದ್ರು. ಇದೆಲ್ಲ ಆದಮೇಲೆ ಸಿಂಧುಗೆ ಹೋಗ್ಬಿಟ್ಟು ನಿಮ್ಮಪ್ಪ ಅಮ್ಮ ಮತ್ತು ಯಾರ್ಯಾರು ದೊಡ್ಡವರಿದ್ದಾರೆ ನಿಮ್ಮ ದೊಡ್ಡಪ್ಪ ದೊಡ್ಡಮ್ಮ ಎಲ್ರಿಗೂ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಂಡು ಬಾ ಅಂತ ಹೇಳಿದ್ರು. ಅವಳು ಹೋಗ್ಬಿಟ್ಟು ಎಲ್ರಿಗೂ ನಮಸ್ಕಾರ ಮಾಡಿಕೊಂಡು ಬಂದು ಇದಾದಮೇಲೆ ಅವಳಿಗೆ ಕಳಸ ಪೂಜೆ ಮಾಡೋದಕ್ಕಂತ ಹೇಳಿದ್ರು. ಕಳಸ ಪೂಜೆ ಮಾಡಿದ್ಮೇಲೆ ಇವಾಗ ಎಲ್ಲರೂ ಮಾಮೂಲಿ 9 ಜನ ಹೆಂಗಸರು ಮುತ್ತೈದೆಯರು ಶಾಸ್ತ್ರ ಮಾಡ್ತಾರೆ. ಲೈಕ್ ಅರಿಶಿನ ಕುಂಕುಮ ಹೂವೆಲ್ಲ ಮುಡಿಸಿ ಆಮೇಲೆ ಏನು ಅಕ್ಷತೆ ಹಾಕಿ ಮಾಮೂಲಿ ಎಲ್ಲ ಎಂಗೇಜ್ಮೆಂಟಲ್ಲಿ ಯಾವ ಥರ ಮಾಡ್ತಾರೆ ಅದೇ ಥರ ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಆಯಿತು. ಇವಾಗ ಹಾರ ಎಕ್ಸ್ಚೇಂಜ್ ಆಯಿತು. ನೀವು ನೋಡ್ತಿರ್ಬೋದು ಇಲ್ಲೇ ಆ ಕಡೆ ಸೈಡಲ್ಲಿ ಒಬ್ಬರು ತಾತ ನಿಂತಿದ್ದಾರೆ. ಅವ್ರದ್ದಂತೂ ಮದುವೆ ಆಗಿ ಒಂದು 45 ವರ್ಷ 50 ವರ್ಷ ಆಗಿರ್ಬೋದು. ಅವರು ಹೇಳ್ತಿದ್ರು ನಾನು ಎಷ್ಟು ಮದುವೆ ಮಾಡಿಸಿದ್ದೀನಿ ಅಂತ. ಹೂನಾರ ಈ ಥರ ಚೇಂಜ್ ಮಾಡ್ಕೊಳ್ಳಿ ಆ ಥರ ಚೇಂಜ್ ಮಾಡ್ಕೊಳ್ಳಿ, ಸ್ವೀಟ್ ತಿನ್ನಿಸಿ, ನೀನೇ ಮೊದಲು ರಿಂಗ್ ಹಾಕು, ಮೊದಲು ನೀನೇ ರಿಂಗ್ ಹಾಕಬೇಕು, ಯಾವಾಗಲೂ ಹೆಂಗಸ್ರದ್ದೇ ಅಲ್ವಾ ಒಂದು ಕೈ ಮುಂದೆ, ಹೆಂಗಸ್ರದ್ದೇ ಅಲ್ವಾ ಬಲಗೈ, ನೀನೇ ಉಂಗುರ ಹಾಕು ಅಂತ ಈ ಥರ ಸಖತ್ ಮಾತಾಡ್ತಿದ್ರು. ಫುಲ್ ಅಲ್ಲಿ ಎಲ್ಲರೂ ಎಂಜಾಯ್ ಮಾಡಿಕೊಂಡು ಎಂಗೇಜ್ಮೆಂಟ್ ಮಾಡಿದ್ರು. ಯಾರು ಚಪ್ಪಾಳೆ ಹೊಡೆಯಲ್ವಾ? ಕ್ಲಾಪ್ ಮಾಡ್ತಾರೆ ಎಲ್ಲರೂ. ಮುಂದೆ ನೋಡಿ, ಹೇಳಿಲ್ಲ ನೀವು ಎಲ್ಲ ನಾನು ಹೇಳಿದೆ. ಮುಂದೆ ನೋಡಿ, ಮುಂದೆ ನೋಡಿ. ಈ ಕಡೆ ನೋಡಿ, ಈ ಕಡೆ ನೋಡಿ ಅಣ್ಣ, ಎಲ್ಲ ನಮ್ಮೇಲೆ ಆಗ್ತದೆ. ಆಮೇಲೆ ನಮ್ಮ ಫೋಟೋ ಬೇಕಲ್ಲ, ನೀವು ಅಲ್ಲ ನಾರ್ಮಲ್ ಆಗಿ ಹೀಗೆ ಕೈ ಸ್ಟ್ರೈಟ್ ಇಟ್ಕೊಂಡು ಮುಂದೆ ಇರಲಿ. ಹಿಂಗೆ ಮೂಗತ್ರ ಹಿಂಗೆ ಒರೆಸ್ಕೊಳ್ಳಿ ಒಂದು ಸ್ವಲ್ಪ. ಒಂದು ಸೆಕೆಂಡ್ ಮುಂದೆ ನೋಡಿ, ಮುಂದೆ ನೋಡಿ. ಹಾಗೆ ಇರಿ. ದಯವಿಟ್ಟು ಹಲೋ ಹಲೋ ತಗೊಂಡು
ಅಂಕಲ್ ರಿಯಾಕ್ಷನ್ ನೀವು ತಿನ್ನಿಸ್ಬಿಟ್ರೆ ಇನ್ನೊಂದ್ಸರಿ ತಿನ್ಸಿ ಸುಮ್ಮನೆ ಇಟ್ಕೊಳ್ಳಿ ಬ್ರೋ ನೀವು ಡನ್ ಸರ ಎಕ್ಸ್ಚೇಂಜು, ರಿಂಗ್ ಎಕ್ಸ್ಚೇಂಜು ಮತ್ತು ಎಲ್ಲ ಶಾಸ್ತ್ರಗಳು ಇವಾಗ ಮುಗೀತು. ಇವಾಗ ಫ್ಯಾಮಿಲಿ ಫೋಟೋ ಶೂಟ್ ನಡೀತಿದೆ, ಸಿಂಧು ಫ್ಯಾಮಿಲಿ ಮತ್ತು ಹುಡುಗನ ಫ್ಯಾಮಿಲಿ. ಅದಾದಮೇಲೆ ನಾನು ಮತ್ತು ಗಂಗಾ ಹೋಗ್ಬಿಟ್ಟು ಫೋಟೋ ತೆಗೆಸ್ಕೊಂಡ್ವಿ. ಸಿಂಧು ಅವ್ರ ಹುಡುಗಂಗೆ ನನ್ನನ್ನು ಮತ್ತು ಗಂಗಾನ ಇಂಟ್ರಡ್ಯೂಸ್ ಮಾಡಿಸಿದ್ಲು. ಇದೆಲ್ಲ ಆದಮೇಲೆ ನನಗೆ ಟೈಮ್ ಆಗಿತ್ತು. ಸೊ ಬೇಗ ಮನೆಗೆ ಹೋಗಬೇಕು ಅಂದ್ಬಿಟ್ಟು ನಾನು ಸ್ವಲ್ಪ ಬೇಗನೆ ಊಟಕ್ಕೆ ಹೋಗ್ಬಿಟ್ಟು ಊಟ ಮುಗಿಸ್ಕೊಂಡು ಬಂದೆ. ಇಲ್ಲಿ ಸಿಂಧು ಸೆಕೆಂಡ್ ಸ್ಯಾರಿ ಎಕ್ಸ್ಚೇಂಜಿಗಂತ ಬಂದಿದ್ಲು. ಅಲ್ಲೇ ನೇತ್ರ ಮತ್ತು ಗಂಗಾ ಮತ್ತು ಸಿಂಧುಗೆ ಎಲ್ರಿಗೂ ಬಾಯ್ ಹೇಳಿ ನಾನು ಮನೆ ಕಡೆ ಹೊರಟೆ. ನಾನು ಸಿಂಧು ಊರಿಂದ ಬೋಗಾದಿ ಬಸ್ ಸ್ಟ್ಯಾಂಡಿಗೆ ಬಂದೆ. ಇಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಿದ್ದೆ. ಆಮೇಲೆ ನನಗೆ ನಾಗಮಂಗಲ ಬಸ್ ಬಂತು, ಡೈರೆಕ್ಟ್ ನಾಗಮಂಗಲ ಬಸ್ ಹತ್ಕೊಂಡು ನಾಗಮಂಗಲಕ್ಕೆ ಹೋಗಿ ನಾಗಮಂಗಲದಿಂದ ಬಸ್ರಾಳಿಗೆ ಬಂದು ಬಸ್ರಾಳಿಂದ ಡೈರೆಕ್ಟ್ ನಮ್ಮೂರ್ದು ಬಸ್ ಸಿಕ್ತು, ಊರ ಕಡೆ ಬಂದೆ. ಇಲ್ಲಿಗೆ ಈ ವ್ಲಾಗ್ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.